ಈಗ ಬೇಸಿಗೆ ಬರ್ತಾ ಇರೋದ್ರಿಂದ ಈ ವರ್ಷ ಏನೇನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ DDMA ಮೀಟಿಂಗ್ ಅನ್ನು ನಾವು ಕಂಡಕ್ಟ್ ಮಾಡಿದ್ವಿ. ವರ್ಷಕ್ಕೆ ಹೋಲಿಸಿದಾಗ ಈ ವರ್ಷ ನಮಗೆ ಅಷ್ಟೊಂದು ನೀರಿನ ಸಮಸ್ಯೆ ಇಲ್ಲ. ಬಟ್ ಆದರೆ ಕೆಲವೊಂದು ಕಡೆ ನಮಗೆ ಸಮಸ್ಯೆ ಬರಬಹುದು. ಮೇಜರ್ಲಿ ನಮಗೆ MRBC ನಲ್ಲಿ ನಮಗೆ ನೀರು ಇರುವುದರಿಂದ, ಕೆರೆಗಳಲ್ಲಿ ಕೂಡ ಈಗ ನೀರು ಇರುವುದರಿಂದ ಅಷ್ಟೊಂದು ಕೆರೆಗಳ ಮೇಲೆ ಅವಲಂಬಿತರಿರುವ ತಾಲೂಕುಗಳಲ್ಲಿ ನೀರಿನ ಸಮಸ್ಯೆಗಳು ಅಷ್ಟು ಬರೋದಿಲ್ಲ. ಆದರೆ ಈಗ ಗ್ರೌಂಡ್ ವಾಟರ್ ಅಲ್ಲಿ ಡಿಪೆಂಡ್ ಆಗಿರುವ ವಿಲೇಜಸ್ಗಳಲ್ಲಿ ಕೆಲವೊಂದು ಪ್ರಾಬ್ಲಮ್ ಬರೋಕ್ಕೆ ಸಾಧ್ಯತೆ ಇದೆ ಅಂತ. ಯಾಕಂದರೆ ಈಗ ನಮಗೆ ಇರುವ 397 ಗ್ರಾಮಗಳಲ್ಲಿ ನಾವು ಒಂದು 78 ಗ್ರಾಮಗಳನ್ನು ನಾವು ಈ ಥರ ಬೋರ್ವೆಲ್ಗೆ ಅವಲಂಬಿತರಿರುವ ಗ್ರಾಮಗಳನ್ನು ಗುರುತಿಸಲಾಗಿದೆ. ಅಲ್ಲಿ ಕೂಡ ಒಂದು 160 ಬೋರ್ವೆಲ್ಸ್ ಅನ್ನು ಕೂಡ ಈಗಲೇ ಖಾಸಗಿ ಬೋರ್ವೆಲ್ಸ್ ಅನ್ನು ಐಡೆಂಟಿಫೈ ಕೂಡ ಮಾಡಿ ಇಟ್ಟಿದ್ದೀವಿ. ಸಮಸ್ಯೆ ಬಂದಾಗ ಅದನ್ನು ಬಳಕೆ ಮಾಡಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಕುಡಿಯುವ ನೀರಿನ ಸಮಸ್ಯೆ ಈ ಬೇಸಿಗೆ ಕಾಲದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬರದೇ ರೀತಿಯಲ್ಲಿ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಈಗ ಬೇಸಿಗೆ ಬಂದ ತಕ್ಷಣ ಎಲ್ಲ ಕಡೆ ಸಾಮಾನ್ಯವಾಗಿ ದೊಡ್ಡ ಸಮಸ್ಯೆ ಕಾಡೋದಂತ ಕುಡಿಯೋ ನೀರಿನ ಸಮಸ್ಯೆ. ಅದಕ್ಕೆ ಆ ಅದರಲ್ಲಿ ಮುಖ್ಯವಾಗಿ ಗ್ರಾಮಗಳಲ್ಲಿ, ನಗರಗಳಲ್ಲಿ ಏನೋ ವ್ಯವಸ್ಥೆ ಮಾಡಿಬಿಡ್ತಾರೆ, ಬೋರ್ಗಳಲ್ಲಿ ಇರ್ತಾವೆ ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಸಿಗುತ್ತೆ. ಆದರೆ ಗ್ರಾಮಗಳ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಮತ್ತು ಇನ್ನಿತರೆ ಕಾರ್ಯಗಳ ನೀರಿನ ಸಮಸ್ಯೆ ಆಗುತ್ತೆ. ಅದಕ್ಕೆ ಆ ಗ್ರಾಮ ಪಂಚಾಯಿತಿ, ಪುರಸಭೆ ಅವರೆಲ್ಲರೂ ಎಚ್ಚೆತ್ತುಕೊಂಡು ಊರಿನ ಗ್ರಾಮಗಳ ಕೆರೆಗಳಾಗಿರ್ಬೋದು, ಜಾನುವಾರುಗಳ ನೀರನ್ನು ಕೊಡುವಂಥ ವ್ಯವಸ್ಥೆನ ಮಾಡಬೇಕು. ಬೋರ್ಗಳ ನೀರು ತಗೊಂಡು ಕಾಲುವೆಗಳ ಮುಖಾಂತರ ಕೆರೆಗಳನ್ನ ತುಂಬಿಸಿ ಜನರಿಗೆ ಮತ್ತು ಜಾನುವಾರುಗಳಿಗೆ ಎರಡಕ್ಕೂ ಅನುಕೂಲ ಮಾಡುವ ಕೆಲಸವನ್ನು ಆಡಳಿತ ಮಾಡಿಕೊಡ್ಬೇಕಂತೇಳಿ ಬೇಸಿಗೆ ಅದೆಲ್ಲ ಸಮಸ್ಯೆಗಳು ದೊಡ್ಡದಾಗೋಕ್ಕಿಂತ ಮುಂಚೆ ಈಗ ಬೇಸಿಗೆ ಪ್ರಾರಂಭ ಎಲ್ಲೆಲ್ಲಿ ನೀರಿನ ಸಮಸ್ಯೆಗಳಾದ ಅಂತ ಗೊತ್ತಾಗಿರ್ತೈತೆ ಆಲ್ರೆಡಿ. ಅವುಗಳನ್ನು ಹುಡುಕೊಂಡು ನೋಡಿ ಆ ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಆಡಳಿತ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ಅಂದರೆ ಈಗ ಬೇಸಿಗೆ ಬರ್ತಾ ಇರೋದ್ರಿಂದ ಈ ವರ್ಷ ಏನೇನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ DDMA ಮೀಟಿಂಗ್ ಅನ್ನು ನಾವು ಕಂಡಕ್ಟ್ ಮಾಡಿದ್ವಿ. ವರ್ಷಕ್ಕೆ ಹೋಲಿಸಿದಾಗ ಈ ವರ್ಷ ನಮಗೆ ಅಷ್ಟೊಂದು ನೀರಿನ ಸಮಸ್ಯೆ ಇಲ್ಲ. ಬಟ್ ಆದರೆ ಕೆಲವೊಂದು ಕಡೆ ನಮಗೆ ಸಮಸ್ಯೆ ಬರಬಹುದು. ಮೇಜರ್ಲಿ ನಮಗೆ MRBC ನಲ್ಲಿ ನಮಗೆ ನೀರು ಇರುವುದರಿಂದ, ಕೆರೆಗಳಲ್ಲಿ ಕೂಡ ಈಗ ನೀರು ಇರುವುದರಿಂದ ಅಷ್ಟೊಂದು ಕೆರೆಗಳ ಮೇಲೆ ಅವಲಂಬಿತರಿರುವ ತಾಲೂಕುಗಳಲ್ಲಿ ನೀರಿನ ಸಮಸ್ಯೆಗಳು ಅಷ್ಟು ಬರೋದಿಲ್ಲ. ಆದರೆ ಈಗ ಗ್ರೌಂಡ್ ವಾಟರ್ ಅಲ್ಲಿ ಡಿಪೆಂಡ್ ಆಗಿರುವ ವಿಲೇಜಸ್ಗಳಲ್ಲಿ ಕೆಲವೊಂದು ಪ್ರಾಬ್ಲಮ್ ಬರೋಕ್ಕೆ ಸಾಧ್ಯತೆ ಇದೆ ಅಂತ. ಯಾಕಂದರೆ ಈಗ ನಮಗೆ ಇರುವ 397 ಗ್ರಾಮಗಳಲ್ಲಿ ನಾವು ಒಂದು 78 ಗ್ರಾಮಗಳನ್ನು ನಾವು ಈ ಥರ ಬೋರ್ವೆಲ್ಗೆ ಅವಲಂಬಿತರಿರುವ ಗ್ರಾಮಗಳನ್ನು ಗುರುತಿಸಲಾಗಿದೆ. ಅಲ್ಲಿ ಕೂಡ ಒಂದು 160 ಬೋರ್ವೆಲ್ಸ್ ಅನ್ನು ಕೂಡ ಈಗಲೇ ಖಾಸಗಿ ಬೋರ್ವೆಲ್ಸ್ ಅನ್ನು ಐಡೆಂಟಿಫೈ ಕೂಡ ಮಾಡಿ ಇಟ್ಟಿದ್ದೀವಿ. ಸಮಸ್ಯೆ ಬಂದಾಗ ಅದನ್ನು ಬಳಕೆ ಮಾಡಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಕುಡಿಯುವ ನೀರಿನ ಸಮಸ್ಯೆ ಈ ಬೇಸಿಗೆ ಕಾಲದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬರದೇ ರೀತಿಯಲ್ಲಿ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಈಗ ಬೇಸಿಗೆ ಬಂದ ತಕ್ಷಣ ಎಲ್ಲ ಕಡೆ ಸಾಮಾನ್ಯವಾಗಿ ದೊಡ್ಡ ಸಮಸ್ಯೆ ಕಾಡೋದಂತ ಕುಡಿಯೋ ನೀರಿನ ಸಮಸ್ಯೆ. ಅದಕ್ಕೆ ಆ ಅದರಲ್ಲಿ ಮುಖ್ಯವಾಗಿ ಗ್ರಾಮಗಳಲ್ಲಿ, ನಗರಗಳಲ್ಲಿ ಏನೋ ವ್ಯವಸ್ಥೆ ಮಾಡಿಬಿಡ್ತಾರೆ, ಬೋರ್ಗಳಲ್ಲಿ ಇರ್ತಾವೆ ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಸಿಗುತ್ತೆ. ಆದರೆ ಗ್ರಾಮಗಳ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಮತ್ತು ಇನ್ನಿತರೆ ಕಾರ್ಯಗಳ ನೀರಿನ ಸಮಸ್ಯೆ ಆಗುತ್ತೆ. ಅದಕ್ಕೆ ಆ ಗ್ರಾಮ ಪಂಚಾಯಿತಿ, ಪುರಸಭೆ ಅವರೆಲ್ಲರೂ ಎಚ್ಚೆತ್ತುಕೊಂಡು ಊರಿನ ಗ್ರಾಮಗಳ ಕೆರೆಗಳಾಗಿರ್ಬೋದು, ಜಾನುವಾರುಗಳ ನೀರನ್ನು ಕೊಡುವಂಥ ವ್ಯವಸ್ಥೆನ ಮಾಡಬೇಕು. ಬೋರ್ಗಳ ನೀರು ತಗೊಂಡು ಕಾಲುವೆಗಳ ಮುಖಾಂತರ ಕೆರೆಗಳನ್ನ ತುಂಬಿಸಿ ಜನರಿಗೆ ಮತ್ತು ಜಾನುವಾರುಗಳಿಗೆ ಎರಡಕ್ಕೂ ಅನುಕೂಲ ಮಾಡುವ ಕೆಲಸವನ್ನು ಆಡಳಿತ ಮಾಡಿಕೊಡ್ಬೇಕಂತೇಳಿ ಬೇಸಿಗೆ ಅದೆಲ್ಲ ಸಮಸ್ಯೆಗಳು ದೊಡ್ಡದಾಗೋಕ್ಕಿಂತ ಮುಂಚೆ ಈಗ ಬೇಸಿಗೆ ಪ್ರಾರಂಭ ಎಲ್ಲೆಲ್ಲಿ ನೀರಿನ ಸಮಸ್ಯೆಗಳಾದ ಅಂತ ಗೊತ್ತಾಗಿರ್ತೈತೆ ಆಲ್ರೆಡಿ. ಅವುಗಳನ್ನು ಹುಡುಕೊಂಡು ನೋಡಿ ಆ ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಆಡಳಿತ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೀವಿ. ಅಂದರೆ ಈಗ ಬೇಸಿಗೆ ಬರ್ತಾ ಇರೋದ್ರಿಂದ ಈ ವರ್ಷ ಏನೇನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ DDMA ಮೀಟಿಂಗ್ ಅನ್ನು ನಾವು ಕಂಡಕ್ಟ್ ಮಾಡಿದ್ವಿ. ವರ್ಷಕ್ಕೆ ಹೋಲಿಸಿದಾಗ ಈ ವರ್ಷ ನಮಗೆ ಅಷ್ಟೊಂದು ನೀರಿನ ಸಮಸ್ಯೆ ಇಲ್ಲ. ಬಟ್ ಆದರೆ ಕೆಲವೊಂದು ಕಡೆ ನಮಗೆ ಸಮಸ್ಯೆ ಬರಬಹುದು. ಮೇಜರ್ಲಿ ನಮಗೆ MRBC ನಲ್ಲಿ ನಮಗೆ ನೀರು ಇರುವುದರಿಂದ, ಕೆರೆಗಳಲ್ಲಿ ಕೂಡ ಈಗ ನೀರು ಇರುವುದರಿಂದ ಅಷ್ಟೊಂದು ಕೆರೆಗಳ ಮೇಲೆ ಅವಲಂಬಿತರಿರುವ ತಾಲೂಕುಗಳಲ್ಲಿ ನೀರಿನ ಸಮಸ್ಯೆಗಳು ಅಷ್ಟು ಬರೋದಿಲ್ಲ. ಆದರೆ ಈಗ ಗ್ರೌಂಡ್ ವಾಟರ್ ಅಲ್ಲಿ ಡಿಪೆಂಡ್ ಆಗಿರುವ ವಿಲೇಜಸ್ಗಳಲ್ಲಿ ಕೆಲವೊಂದು ಪ್ರಾಬ್ಲಮ್ ಬರೋಕ್ಕೆ ಸಾಧ್ಯತೆ ಇದೆ ಅಂತ. ಯಾಕಂದರೆ ಈಗ ನಮಗೆ ಇರುವ 397 ಗ್ರಾಮಗಳಲ್ಲಿ ನಾವು ಒಂದು 78 ಗ್ರಾಮಗಳನ್ನು ನಾವು ಈ ಥರ ಬೋರ್ವೆಲ್ಗೆ ಅವಲಂಬಿತರಿರುವ ಗ್ರಾಮಗಳನ್ನು ಗುರುತಿಸಲಾಗಿದೆ. ಅಲ್ಲಿ ಕೂಡ ಒಂದು 160 ಬೋರ್ವೆಲ್ಸ್ ಅನ್ನು ಕೂಡ ಈಗಲೇ ಖಾಸಗಿ ಬೋರ್ವೆಲ್ಸ್ ಅನ್ನು ಐಡೆಂಟಿಫೈ ಕೂಡ ಮಾಡಿ ಇಟ್ಟಿದ್ದೀವಿ. ಸಮಸ್ಯೆ ಬಂದಾಗ ಅದನ್ನು ಬಳಕೆ ಮಾಡಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಕುಡಿಯುವ ನೀರಿನ ಸಮಸ್ಯೆ ಈ ಬೇಸಿಗೆ ಕಾಲದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬರದೇ ರೀತಿಯಲ್ಲಿ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಈಗ ಬೇಸಿಗೆ ಬಂದ ತಕ್ಷಣ ಎಲ್ಲ ಕಡೆ ಸಾಮಾನ್ಯವಾಗಿ ದೊಡ್ಡ ಸಮಸ್ಯೆ ಕಾಡೋದಂತ ಕುಡಿಯೋ ನೀರಿನ ಸಮಸ್ಯೆ. ಅದಕ್ಕೆ ಆ ಅದರಲ್ಲಿ ಮುಖ್ಯವಾಗಿ ಗ್ರಾಮಗಳಲ್ಲಿ, ನಗರಗಳಲ್ಲಿ ಏನೋ ವ್ಯವಸ್ಥೆ ಮಾಡಿಬಿಡ್ತಾರೆ, ಬೋರ್ಗಳಲ್ಲಿ ಇರ್ತಾವೆ ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಸಿಗುತ್ತೆ. ಆದರೆ ಗ್ರಾಮಗಳ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಮತ್ತು ಇನ್ನಿತರೆ ಕಾರ್ಯಗಳ ನೀರಿನ ಸಮಸ್ಯೆ ಆಗುತ್ತೆ. ಅದಕ್ಕೆ ಆ ಗ್ರಾಮ ಪಂಚಾಯಿತಿ, ಪುರಸಭೆ
ಅವರೆಲ್ಲರೂ ಏನಪ್ಪ ಎಚ್ಚೆತ್ತುಕೊಂಡು ಆ ಊರಿನ ಗ್ರಾಮಗಳ ಕೆರೆಗಳಾಗಿರ್ಬೋದು, ಜಾನುವಾರುಗಳ ನೀರನ್ನು ಕೊಡುವಂಥ ವ್ಯವಸ್ಥೆನ ಮಾಡಬೇಕು. ಬೋರ್ವೆಲ್ ನೀರು ತಗೊಂಡು ಕಾಲುವೆಗಳ ಮುಖಾಂತರ ಕೆರೆಗಳನ್ನ ತುಂಬಿಸಿ ಜನರಿಗೆ ಮತ್ತು ಜಾನುವಾರುಗಳಿಗೆ ಎರಡಕ್ಕೂ ಅನುಕೂಲ ಮಾಡುವ ಕೆಲಸವನ್ನ ಆಡಳಿತ ಮಾಡಿಕೊಡ್ಬೇಕಂತೇಳಿ ಅಲ್ಲಿ ವಿನಂತಿ. ಬೇಸಿಗೆ ಅದೆಲ್ಲ ಸಮಸ್ಯೆ ದೊಡ್ಡದಾಗಕ್ಕಿಂತ ಮುಂಚೆ ಈ ಬೇಸಿಗೆ ಪ್ರಾರಂಭ ಎಲ್ಲೆಲ್ಲಿ ನೀರಿನ ಸಮಸ್ಯೆಗಳಾದ ಅಂತ ಗೊತ್ತಾಗಿರ್ತೈತೆ ಆಲ್ರೆಡಿ. ಅವುಗಳನ್ನ ಹುಡುಕೊಂಡು ನೋಡಿ ಆ ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಕೆಲಸವನ್ನ ಆಡಳಿತ ಮಾಡ್ಬೇಕಂತೇಳಿ ಅಲ್ಲಿ ವಿನಂತಿ ಮಾಡ್ತೀವಿ. ಅಂದ್ರೆ ಈಗ ಬೇಸಿಗೆ ಬರ್ತಾ ಇರೋದ್ರಿಂದ ಸೊ ಈ ವರ್ಷ ಏನೇನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ DDMA ಮೀಟಿಂಗ್ ಅನ್ನು ನಾವು ಕಂಡಕ್ಟ್ ಮಾಡಿದ್ವಿ. ವರ್ಷಕ್ಕೆ ಹೋಲಿಸಿದಾಗ ಈ ವರ್ಷ ನಮಗೆ ಅಷ್ಟೊಂದು ನೀರಿನ ಸಮಸ್ಯೆ ಇಲ್ಲ. ಬಟ್ ಆದರೆ ಕೆಲವೊಂದು ಕಡೆ ನಮಗೆ ಸಮಸ್ಯೆ ಬರಬಹುದು. ಮೇಜರ್ಲಿ ನಮಗೆ MRBCನಲ್ಲಿ ನಮಗೆ ನೀರು ಇರುವುದರಿಂದ, ಕೆರೆಗಳಲ್ಲಿ ಕೂಡ ಈಗ ನೀರು ಇರುವುದರಿಂದ ಅಷ್ಟೊಂದು ಕೆರೆಗಳ ಮೇಲೆ ಅವಲಂಬಿತರಿರುವ ತಾಲೂಕುಗಳಲ್ಲಿ ನೀರಿನ ಸಮಸ್ಯೆಗಳು ಅಷ್ಟು ಬರೋದಿಲ್ಲ. ಆದರೆ ಈಗ ಗ್ರೌಂಡ್ ವಾಟರಲ್ಲಿ ಡಿಪೆಂಡ್ ಆಗಿರುವ ವಿಲೇಜಸ್ಗಳಲ್ಲಿ ಕೆಲವೊಂದು ಪ್ರಾಬ್ಲಮ್ ಬರೋಕ್ಕೆ ಸಾಧ್ಯತೆ ಇದೆ ಅಂತ. ಯಾಕಂದರೆ ಈಗ ಸೊ ನಮಗೆ ಇರುವ 397 ಗ್ರಾಮಗಳಲ್ಲಿ ನಾವು ಒಂದು 78 ಗ್ರಾಮಗಳನ್ನು ನಾವು ಈ ಥರ ಬೋರ್ವೆಲ್ಗೆ ಅವಲಂಬಿತರಿರುವ ಗ್ರಾಮಗಳನ್ನು ಗುರುತಿಸಲಾಗಿದೆ. ಸೊ ಅಲ್ಲಿ ಕೂಡ ಒಂದು 160 ಬೋರ್ವೆಲ್ಸನ್ನು ಕೂಡ ಈಗಲೇ ಖಾಸಗಿ ಬೋರ್ವೆಲ್ಸನ್ನು ಐಡೆಂಟಿಫೈ ಕೂಡ ಮಾಡಿ ಇಟ್ಟಿದ್ದೀವಿ. ಸೊ ಸಮಸ್ಯೆ ಬಂದಾಗ ಅದನ್ನು ಬಳಕೆ ಮಾಡಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಕುಡಿಯುವ ನೀರಿನ ಸಮಸ್ಯೆ ಈ ಬೇಸಿಗೆ ಕಾಲದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬರದೇ ರೀತಿಯಲ್ಲಿ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಈಗ ಬೇಸಿಗೆ ಬಂದ ತಕ್ಷಣ ಎಲ್ಲ ಕಡೆ ಸಾಮಾನ್ಯವಾಗಿ ದೊಡ್ಡ ಸಮಸ್ಯೆ ಕಾಡೋದೇನಪ್ಪ ಕುಡಿಯೋ ನೀರಿನ ಸಮಸ್ಯೆ. ಅದಕ್ಕೆ ಆ ಅದರಲ್ಲಿ ಮುಖ್ಯವಾಗಿ ಗ್ರಾಮಗಳಲ್ಲಿ, ನಗರಗಳಲ್ಲಿ ಏನೋ ವ್ಯವಸ್ಥೆ ಮಾಡಿಬಿಡ್ತಾರೆ, ಬೋರ್ಗಳಲ್ಲಿ ಇರ್ತಾವೆ ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಸಿಗುತ್ತೆ. ಆದರೆ ಗ್ರಾಮಗಳ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಮತ್ತು ಇನ್ನಿತರೆ ಕಾರ್ಯಗಳ ನೀರಿನ ಸಮಸ್ಯೆ ಆಗುತ್ತೆ. ಅದಕ್ಕೆ ಆ ಗ್ರಾಮ ಪಂಚಾಯಿತಿ, ಪುರಸಭೆ ಅವರೆಲ್ಲರೂ ಏನಪ್ಪ ಎಚ್ಚೆತ್ತುಕೊಂಡು ಆ ಊರಿನ ಗ್ರಾಮಗಳ ಕೆರೆಗಳಾಗಿರ್ಬೋದು, ಜಾನುವಾರುಗಳ ನೀರನ್ನು ಕೊಡುವಂಥ ವ್ಯವಸ್ಥೆನ ಮಾಡಬೇಕು. ಬೋರ್ವೆಲ್ ನೀರು ತಗೊಂಡು ಕಾಲುವೆಗಳ ಮುಖಾಂತರ ಕೆರೆಗಳನ್ನ ತುಂಬಿಸಿ ಜನರಿಗೆ ಮತ್ತು ಜಾನುವಾರುಗಳಿಗೆ ಎರಡಕ್ಕೂ ಅನುಕೂಲ ಮಾಡುವ ಕೆಲಸವನ್ನ ಆಡಳಿತ ಮಾಡಿಕೊಡ್ಬೇಕಂತೇಳಿ ಅಲ್ಲಿ ವಿನಂತಿ. ಬೇಸಿಗೆ ಅದೆಲ್ಲ ಸಮಸ್ಯೆ ದೊಡ್ಡದಾಗಕ್ಕಿಂತ ಮುಂಚೆ ಈ ಬೇಸಿಗೆ ಪ್ರಾರಂಭ ಎಲ್ಲೆಲ್ಲಿ ನೀರಿನ ಸಮಸ್ಯೆಗಳಾದ ಅಂತ ಗೊತ್ತಾಗಿರ್ತೈತೆ ಆಲ್ರೆಡಿ. ಅವುಗಳನ್ನ ಹುಡುಕೊಂಡು ನೋಡಿ ಆ ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಕೆಲಸವನ್ನ ಆಡಳಿತ ಮಾಡ್ಬೇಕಂತೇಳಿ ಅಲ್ಲಿ ವಿನಂತಿ ಮಾಡ್ತೀವಿ. ಅಂದರೆ ಈಗ ಬೇಸಿಗೆ ಬರ್ತಾ ಇರೋದ್ರಿಂದ ಸೊ ಈ ವರ್ಷ ಏನೇನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ DDMA ಮೀಟಿಂಗ್ ಅನ್ನು ನಾವು ಕಂಡಕ್ಟ್ ಮಾಡಿದ್ವಿ. ವರ್ಷಕ್ಕೆ ಹೋಲಿಸಿದಾಗ ಈ ವರ್ಷ ನಮಗೆ ಅಷ್ಟೊಂದು ನೀರಿನ ಸಮಸ್ಯೆ ಇಲ್ಲ. ಬಟ್ ಆದರೆ ಕೆಲವೊಂದು ಕಡೆ ನಮಗೆ ಸಮಸ್ಯೆ ಬರಬಹುದು. ಮೇಜರ್ಲಿ ನಮಗೆ MRBCನಲ್ಲಿ ನಮಗೆ ನೀರು ಇರುವುದರಿಂದ, ಕೆರೆಗಳಲ್ಲಿ ಕೂಡ ಈಗ ನೀರು ಇರುವುದರಿಂದ ಅಷ್ಟೊಂದು ಕೆರೆಗಳ ಮೇಲೆ ಅವಲಂಬಿತರಿರುವ ತಾಲೂಕುಗಳಲ್ಲಿ ನೀರಿನ ಸಮಸ್ಯೆಗಳು ಅಷ್ಟು ಬರೋದಿಲ್ಲ. ಆದರೆ ಈಗ ಗ್ರೌಂಡ್ ವಾಟರಲ್ಲಿ ಡಿಪೆಂಡ್ ಆಗಿರುವ ವಿಲೇಜಸ್ಗಳಲ್ಲಿ ಕೆಲವೊಂದು ಪ್ರಾಬ್ಲಮ್ ಬರೋಕ್ಕೆ ಸಾಧ್ಯತೆ ಇದೆ ಅಂತ. ಯಾಕಂದರೆ ಈಗ ಸೊ ನಮಗೆ ಇರುವ 397 ಗ್ರಾಮಗಳಲ್ಲಿ ನಾವು ಒಂದು 78 ಗ್ರಾಮಗಳನ್ನು ನಾವು ಈ ಥರ ಬೋರ್ವೆಲ್ಗೆ ಅವಲಂಬಿತರಿರುವ ಗ್ರಾಮಗಳನ್ನು ಗುರುತಿಸಲಾಗಿದೆ. ಸೊ ಅಲ್ಲಿ ಕೂಡ ಒಂದು 160 ಬೋರ್ವೆಲ್ಸನ್ನು ಕೂಡ ಈಗಲೇ ಖಾಸಗಿ ಬೋರ್ವೆಲ್ಸನ್ನು ಐಡೆಂಟಿಫೈ ಕೂಡ ಮಾಡಿ ಇಟ್ಟಿದ್ದೀವಿ. ಸೊ ಸಮಸ್ಯೆ ಬಂದಾಗ ಅದನ್ನು ಬಳಕೆ ಮಾಡಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಕುಡಿಯುವ ನೀರಿನ ಸಮಸ್ಯೆ ಈ ಬೇಸಿಗೆ ಕಾಲದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಬರದೇ ರೀತಿಯಲ್ಲಿ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಈಗ ಬೇಸಿಗೆ ಬಂದ ತಕ್ಷಣ ಎಲ್ಲ ಕಡೆ ಸಾಮಾನ್ಯವಾಗಿ ದೊಡ್ಡ ಸಮಸ್ಯೆ ಕಾಡೋದೇನಪ್ಪ ಕುಡಿಯೋ ನೀರಿನ ಸಮಸ್ಯೆ. ಅದಕ್ಕೆ ಆ ಅದರಲ್ಲಿ ಮುಖ್ಯವಾಗಿ ಗ್ರಾಮಗಳಲ್ಲಿ, ನಗರಗಳಲ್ಲಿ ಏನೋ ವ್ಯವಸ್ಥೆ ಮಾಡಿಬಿಡ್ತಾರೆ, ಬೋರ್ಗಳಲ್ಲಿ ಇರ್ತಾವೆ ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಸಿಗುತ್ತೆ. ಆದರೆ ಗ್ರಾಮಗಳ ಜನರಿಗೆ ಕುಡಿಯೋ ನೀರಿನ ಸಮಸ್ಯೆ ಮತ್ತು ಇನ್ನಿತರೆ ಕಾರ್ಯಗಳ ನೀರಿನ ಸಮಸ್ಯೆ ಆಗುತ್ತೆ. ಅದಕ್ಕೆ ಆ ಗ್ರಾಮ ಪಂಚಾಯಿತಿ, ಪುರಸಭೆ ಅವರೆಲ್ಲರೂ ಏನಪ್ಪ ಎಚ್ಚೆತ್ತುಕೊಂಡು ಆ ಊರಿನ ಗ್ರಾಮಗಳ ಕೆರೆಗಳಾಗಿರ್ಬೋದು, ಜಾನುವಾರುಗಳ ನೀರನ್ನು ಕೊಡುವಂಥ ವ್ಯವಸ್ಥೆನ ಮಾಡಬೇಕು. ಬೋರ್ವೆಲ್ ನೀರು ತಗೊಂಡು ಕಾಲುವೆಗಳ ಮುಖಾಂತರ ಕೆರೆಗಳನ್ನ ತುಂಬಿಸಿ ಜನರಿಗೆ ಮತ್ತು ಜಾನುವಾರುಗಳಿಗೆ ಎರಡಕ್ಕೂ ಅನುಕೂಲ ಮಾಡುವ ಕೆಲಸವನ್ನ ಆಡಳಿತ ಮಾಡಿಕೊಡ್ಬೇಕಂತೇಳಿ ಅಲ್ಲಿ ವಿನಂತಿ. ಬೇಸಿಗೆ ಅದೆಲ್ಲ ಸಮಸ್ಯೆ ದೊಡ್ಡದಾಗಕ್ಕಿಂತ ಮುಂಚೆ ಈ ಬೇಸಿಗೆ ಪ್ರಾರಂಭ ಎಲ್ಲೆಲ್ಲಿ ನೀರಿನ ಸಮಸ್ಯೆಗಳಾದ ಅಂತ ಗೊತ್ತಾಗಿರ್ತೈತೆ ಆಲ್ರೆಡಿ. ಅವುಗಳನ್ನ ಹುಡುಕೊಂಡು ನೋಡಿ ಆ ನೀರಿನ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಕೆಲಸವನ್ನ ಆಡಳಿತ ಮಾಡ್ಬೇಕಂತೇಳಿ ಅಲ್ಲಿ ವಿನಂತಿ ಮಾಡ್ತೀವಿ.